ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಮೌನಿ ಅಮಾವಾಸ್ಯೆ. ಆಲೋವೆರಾ ಗಿಡದಿಂದ ಈ ಚಿಕ್ಕ ಕೆಲಸ ಮಾಡಿದರೆ 24 ಗಂಟೆಯಲ್ಲಿ ಶುಭ ಸೂಚನೆ. ಎಲ್ಲ ಕಷ್ಟಗಳಿಂದ ಮುಕ್ತಿ, ಆಕಸ್ಮಿಕವಾಗಿ ಧನಲಾಭ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಣ್ಮರೆಯಾಗುತ್ತೆ. ಈ ಅಮಾವಾಸ್ಯೆ ಬಹಳಷ್ಟು ಶಕ್ತಿಯುತವಾಗಿರೋದ್ರಿಂದ ಈ ದಿನ ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿದರೆ ಆಕಸ್ಮಿಕವಾಗಿ ಧನಲಾಭ. ಎಲ್ಲ ಕಷ್ಟಗಳು ಸಾಲಗಳು ತೀರಿ ಅತ್ಯುತ್ತಮವಾದ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಕ್ಷಣಗಳು ಪ್ರಾರಂಭವಾಗುತ್ತೆ. ಹಾಗಾದ್ರೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು, ಯಾವ ಒಂದು ಗಿಡವನ್ನ ಮನೆಯ ಮುಂಬಾಗಿಲಿಗೆ ಕಟ್ಟಬೇಕೆಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ವಿಶ್ವಶಕ್ತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ವರ್ಷದ ಮೊದಲ ಅಮಾವಾಸ್ಯೆ 2026 ಜನವರಿ 18. ಈ ಅಮಾವಾಸ್ಯೆ ಬಂದಿರೋದ್ರಿಂದ ಭಾನುವಾರ ಕೂಡ ಇರೋದ್ರಿಂದ ಶಕ್ತಿಶಾಲಿಯಾಗಿದೆ. ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಒಂದು ಲಾಭವನ್ನು ಪಡೆದುಕೊಳ್ಬೇಕು, ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು, ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಬರಮಾಡಿಕೊಳ್ಬೇಕು. ಈ ದಿನ ಅಲೋವೆರಾದಿಂದ ಈ ಪರಿಹಾರವನ್ನು ನೀವು ಖಂಡಿತವಾಗಿ ಮಾಡಿದರೆ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ. ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ವರ್ಷ ಪೂರ್ತಿ ಲಾಭದಾಯಕ ದಿನಗಳು ಶುರು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವ ರೀತಿ ನೀವು ಮಾಡೋದೇ ಆದ್ರೆ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಸಮಯ ಬಹಳಷ್ಟು ಅತ್ಯುತ್ತಮ ಲಾಭದಿಂದ ಕೂಡಿರುವಂತಹ ಒಂದು ಶುಭ ಫಲಿತಾಂಶವನ್ನ ತಂದುಕೊಡುತ್ತೆ. ಆಲೋವೆರಾ ಹೇಗೆ ಸಮೃದ್ಧಿಯಾಗಿ ಬೆಳೆಯುತ್ತದೋ ಅದೇ ರೀತಿ ಕುಟುಂಬದಲ್ಲಿ ಉನ್ನತಿಯನ್ನ ಕಂಡುಕೊಳ್ತೀರಾ. ಆದ್ರೆ ಹಣಕಾಸಿನ ಉನ್ನತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಣ ಅಭಿವೃದ್ಧಿಯಾಗುತ್ತೆ. ಯಾವುದೇ ರೀತಿಯ ಕುಟುಂಬಕ್ಕೆ ಕಷ್ಟಗಳು ದೋಷಗಳು ಇರೋದಿಲ್ಲ. ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಮನೆ ಕಟ್ಟುವ ಹಂತದಲ್ಲಿದ್ದರೆ ಮನೆಯನ್ನ ಕಟ್ಟಬಹುದು, ವಾಹನವನ್ನ ಖರೀದಿ ಮಾಡಬಹುದು. ಮನೆಯಲ್ಲಿ ಇರುವಂತಹ ಸಕಲ ದೋಷ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಆಲೋವೆರಾದ ಗೊಂಟೆಯನ್ನ ಉಪಯೋಗಿಸಿಕೊಂಡು ಈ ಒಂದು ಪರಿಹಾರವನ್ನ 9 ಗಂಟೆಯ ನಂತರ ನೀವು ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಆಲೋವೆರಾವನ್ನ ಒಂದು ಗೊಂಟೆಯನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಒಂದು ಆಲೋವೆರಾದ ವಿಶೇಷವಾದ ಬೇರನ್ನು ತೆಗೆದುಕೊಂಡು ಬಂದು ಸಂಜೆ 4:30ರಿಂದ 6:30 ಸಮಯದಲ್ಲಿ ಮನೆಯಲ್ಲಿ ಯಾವುದಾದ್ರೂ ಆಲೋವೆರಾ ಗಿಡ ಇತ್ತು ಅಂದ್ರೆ ಅದರಲ್ಲೇ ಒಂದು ರೀತಿಯಾದಂತಹ ಬೇರನ್ನ ತೆಗೆದುಕೊಳ್ಬೇಕು. ಅದನ್ನ ಕಟ್ಟು ಮಾಡಿಕೊಂಡು ಅದನ್ನ ಶುಭ್ರವಾಗಿ ಚೆನ್ನಾಗಿ ತೊಳೆದುಕೊಂಡು ಅರಿಶಿನ ಕುಂಕುಮ ಬೊಟ್ಟನ್ನ ಹಾಕಬೇಕು. ಗಂಧಗಳನ್ನ ಧೂಪ ದೀಪ ಪೂಜೆಯನ್ನ ಸಲ್ಲಿಸ್ಕೊಳ್ಬೇಕು. ಇದನ್ನ ತಯಾರು ಮಾಡಿಟ್ಟುಕೊಂಡ ನಂತರ ಒಂದು ಫೋಟೋ ಅಥವಾ ಒಂದು ತಾಮ್ರದ ಪ್ಲೇಟನ್ನು ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಅದನ್ನ ಇಟ್ಕೊಳ್ಬೇಕು. ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಮಾವಾಸ್ಯೆಗಳಿಗೆ ಶಾಸ್ತ್ರಗಳ ಪ್ರಕಾರ ಶಕ್ತಿ ಇರುತ್ತದೆ. ಈ ರೀತಿಯಾಗಿ ಮಾಡಿಕೊಳ್ಳುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ನಿಮ್ಮನ್ನ ಶಕ್ತಿವಂತರನ್ನಾಗಿ, ಧೈರ್ಯವಂತರನ್ನಾಗಿ ಮತ್ತು ಶ್ರೀಮಂತರನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಈ ಒಂದು ಸಂದರ್ಭ ನಿಮಗೆ ಅನುಕೂಲತೆಗೆ ತಕ್ಕಂತೆ ಅದನ್ನ ರೆಡಿ ಮಾಡಿಕೊಳ್ಬೇಕು. ನಂತರ ಸಂಜೆ ರಾತ್ರಿ 11 ಗಂಟೆ ಒಳಗಾಗಿ ಈ ಒಂದು ಆಲೋವೆರಾದ ಬೇರನ್ನ ನಿಮ್ಮ ಮನೆಯ ಮುಂಭಾಗಿಲಿಗೆ ಕಟ್ಟಬೇಕಾಗುತ್ತದೆ. ಇದರ ಜೊತೆಗೆ 1 ಸ್ಪೂನ್ ಅಷ್ಟು ಸಾಸಿವೆಯನ್ನ ಮತ್ತು ಕಲ್ಲುಪ್ಪನ್ನ ಅದರ ಜೊತೆಗೆ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕು. 9 ಕಾಳು ಮೆಣಸುಗಳನ್ನ ಹಾಕೊಳ್ಬೇಕು. 7 ಕೆಂಪು ಮೆಣಸಿನಕಾಯಿಯನ್ನ ಹಾಕೊಳ್ಬೇಕು. ಚಿಟಿಕೆ ಅರಿಶಿನವನ್ನ ಕುಂಕುಮವನ್ನ ಉಪಯೋಗಿಸಿ ಹೂವು ಧೂಪ ದೀಪ ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿದ ನಂತರ ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಸಪರೇಟ್ ಆಗಿ ಇಟ್ಕೊಳ್ಳಿ. ನಂತರ ಬೇರು ಇರುವಂತಹ ಆಲೋವೆರಾವನ್ನ ತೆಗೆದುಕೊಂಡು ಶುದ್ಧವಾಗಿ ತೊಳೆದು ಪೂಜೆಯನ್ನ ಸಲ್ಲಿಸಿದ ನಂತರ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಗೆ ಆಹ್ವಾನವಾಗುವ ಸಮಯದಲ್ಲಿ ಈ ಒಂದು ಪರಿಹಾರವನ್ನ ಮಾಡಿದರೆ ಖಂಡಿತವಾಗಿ ದೋಷಗಳು ದೂರವಾಗುತ್ತದೆ. ಈ 5 ವಸ್ತುಗಳನ್ನು ಸೇರಿಸಿ ಆ ಒಂದು ವಿಶೇಷವಾಗಿ ಆಲೋವೆರಾ ಗಿಡದ ಬೇರನ್ನ ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಬೀರುವಿನ ಮೇಲೆ ಅಥವಾ ಯಾವುದೇ ರೀತಿಯ ಮನೆಯ ಮುಂಬಾಗಿಲಲ್ಲಿ ಓಡಾಡುವಂತಹ ಸಿಂಹದ್ವಾರಕ್ಕೆ ಕಟ್ಟೋದ್ರಿಂದ ಖಂಡಿತವಾಗಿ ನಿಮ್ಮ ದೋಷಗಳು ದೂರವಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಕಿರಿಕಿರಿಗಳು ದೂರವಾಗುತ್ತೆ. ಮನೆಯಲ್ಲಿ ಜಗಳ ಮನಸ್ತಾಪ ಕದನ ಕೇವಲ ಒಂದೇ ದಿನದಲ್ಲಿ ಕಡಿಮೆ ಆಗೋದನ್ನ ನೀವು ನೋಡ್ತೀರಾ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಕಲ ದೋಷ ದಾರಿದ್ರ್ಯಗಳು ದೂರವಾಗಿ ವಿಶೇಷವಾಗಿ ನಿಮ್ಮ ಮನೆಗೆ ಸಕಾರಾತ್ಮಕವಾದ ಶಕ್ತಿಯನ್ನು ತುಂಬುತ್ತದೆ. ಆಲೋವೆರಾ ಗಿಡವನ್ನ ಶಾಸ್ತ್ರಗಳ ಪ್ರಕಾರ ಪುಣ್ಯ ಹಾಗೂ ವಿಶೇಷತೆಯಿಂದ ತುಂಬಿರುವಂತಹ ಗಿಡ ಎಂದು ಹೇಳುತ್ತಾರೆ. ವೈದ್ಯಕೀಯ ಜ್ಯೋತಿಷದಲ್ಲೂ ಕೂಡ ಈ ಒಂದು ಸಮಯದಲ್ಲಿ ಈ ಒಂದು ಆಲೋವೆರಾ ಗಿಡಕ್ಕೆ ಬಹಳಷ್ಟು ಶಕ್ತಿ ಇದೆ ಎಂದು ನಮ್ಮ ಪುರಾತನ ಕಾಲದಿಂದಲೂ ಹೇಳುತ್ತಾರೆ. ಆಲೋವೆರಾ ಗಿಡವನ್ನ ವೈದ್ಯಕೀಯವಾಗಿ ಕೂಡ ಹಲವಾರು ಜನರು ಉಪಯೋಗಿಸ್ತಾರೆ. ಇದರಿಂದ ಮನೆಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಅಗೋಚರ ಶಕ್ತಿ, ಕಣ್ಣಿಗೆ ಕಾಣದ ಶಕ್ತಿಗಳ ಒಂದು ಆರ್ಭಟ ನಿಮ್ಮ ಮನೆಯಲ್ಲಿ ದೂರವಾಗುತ್ತೆ. ಕೆಟ್ಟ ದೃಷ್ಟಿ ದೋಷಗಳು, ಗ್ರಹ ದೋಷಗಳು, ಪಿತೃದೋಷಗಳು ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಖಂಡಿತವಾಗಿ ನಿಮ್ಮ
ನಿಮ್ಮ ಮನೆಯಲ್ಲಿ ಒಂದು ವಿಶೇಷತೆಯನ್ನು ತುಂಬಿರುವಂತಹ ಒಂದು ದಿನಗಳನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆ ಈ ಅಮಾವಾಸ್ಯೆಯ ನಂತರ ನಿಮ್ಮ ಬಾಳು ಬೆಳಕಾಗೋದು, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗೋದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯವಿಲ್ಲ. ನಾವು ತಿಳಿಸಿದಂತಹ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಮಹತ್ತರವಾದ ಸಾಕ್ಷಿಯಾಗುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಹಿಂದೆ ಈ ಒಂದು ಪರಿಹಾರಕ್ಕೆ ಅಣಿವು ಮಾಡಿಕೊಡಿ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಸಜ್ಜಾಗಿ. ಈ ವಿಶೇಷವಾದ ಮಾಹಿತಿ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ, ಕಷ್ಟಗಳಿಂದ ಹೊರತರುತ್ತೆ. ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ನಮ್ಮ ವಿಶ್ವಶಕ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.